ನಮಸ್ಕಾರ ರೀ ಎಲ್ಲ ರೈತ ಮಂದಿಗೆ. ಇವತ್ತು ಬೆಳಗ್ಗೆ ಒಂದು ನಮ್ಮ ಮನೆ ಪಕ್ಕದ ಹೊಲ್ದಾಗ ಒಂದು ಔಷಧ ಹೊಡೋ ಸ್ಪ್ರೇಯರ್ ಮಷಿನ್ ಬಂದಿತ್ತು ರೀ. ಇದ್ರ ಬದಲು ತಮಗೂ ಒಂದು ಸ್ವಲ್ಪ ಹೇಳ್ಬೇಕಂತ ಹೇಳಿ ಅದಕ್ಕೆ ಈ ವಿಡಿಯೋ ಮಾಡೀನಿ ನೋಡ್ರಿ. ಇದೇನಿಲ್ಲ ರೀ, ಇದು ಉದ್ದ, ಹುರುಳಿ, ಶೇಂಗಾ, ಕಾಡ್ಲಿ ಹಂಗೆ ಇನ್ನು ಯಾವುದೇ ಥರದ ಅಲ್ಪಾವಧಿ ಬೆಳೆಗಳಿದ್ರೂ ರೀ ಅದ್ರೊಳಗೆ, ಅಥವಾ ಇದು ಗೊಂಜಾಳ ಅದು ಏನು ಸಣ್ಣಗಿದ್ದಾಗ ಏನು ಅದಕ್ಕೆ ಇವು ಸೈನಿಕಗಳು ಇಂಥವು ಏನು ಇರ್ತಾವಲ್ಲ ರೀ, ಅದಕ್ಕೆ ಸ್ಪ್ರೇ ಮಾಡೋಕೆ ಈಗ ಎಲ್ಲ ಆಳುಗಳೆಲ್ಲ ಸಿಗಬೇಕಾದ್ರೆ ದೊಡ್ಡ ಬಿರಿ ಅದ ರೀ. ಅಂಥದ್ರೊಳಗೆ ಇದೊಂದು ಮಷಿನ್ ಬಂದಿತ್ತು ರೀ. ಅದಕ್ಕೆ ಇದ್ರ ಬದಲು ತಮಗೊಂದು ಸ್ವಲ್ಪ ಹೇಳ್ಬೇಕು ಅಂಥೇಳಿ ಅನಿಸಿ ಅದಕ್ಕೆ ಇದನ್ನ ವಿಡಿಯೋ ಮಾಡೇನಿ ನೋಡ್ರಿ. ಇದು ಹೆಂಗೆ ಅನಿಸ್ತು ನೋಡ್ರಿ. ಇದು ನೋಡ್ರಿ ಎಷ್ಟು ಬೇಕು ಅದಕ್ಕೆ ಹೈಟ್ಗೆ ಅಡ್ಜಸ್ಟೇಬಲ್ ಆಕೈತಿ. ಯಾವುದೇ ಥರದ ಔಷಧ ವೇಸ್ಟ್ ಆಗಂಗಿಲ್ಲ. ಆಗ ತಮ್ಮ ಸಮಯದ ಉಳಿತಾಯನೂ ಆಗ್ತೈತಿ. ಹಾಗಾಗಿ ನೀವು ಇದನ್ನು ಯೂಸ್ ಮಾಡಿದವ್ರು ಯಾರು ಇದ್ರೆ ಇದ್ರದ್ದು ಏನಾದರೂ ಉಪಯೋಗಗಳು ಏನದಾವ, ಇದ್ರೊಳಗೆ ಉಪಯೋಗಗಳು ಏನೇನು, ದುರುಪಯೋಗ ಅಂದ್ರೆ ಒಂದು ಸ್ವಲ್ಪ ಏನು ಇದ್ರದ್ದು ತೊಂದರೆ ಏನೇನದಾವ ಇದನ್ನೆಲ್ಲ ಹೇಳ್ರಿ. ಇಂಥ ಚಿಕ್ಕ ಬೆಳೆಗಳಾದಂಥ ಇದು ಏನು ತೋರ್ಸತ್ತನ್ರಲ್ಲ, ಇದು ಉದ್ದ ಐತ್ರಿ. ಈ ಉದ್ದಿಗೆ ಹೊಡ್ಯಾಕತ್ತಿದ್ರು ಅವ್ರು. ಈ ಉದ್ದಿಗೆ ಯಾವಲ್ಲೂ ಕೂಡ ಅದು ವೇಸ್ಟ್ ಆದದ್ದು ಏನು ಅನ್ನಿಸ್ಲಿಲ್ಲ ರೀ. ಅದಕ್ಕೆ ನಿಮಗೂ ಕೂಡ ಇದ್ರದ್ದು ಈ ಮಷಿನ್ದು ಏನಾದರೂ ನೀವು ಯಾರು ರೈತರ ಇದ್ರ ಬದಲು ಹೊಡಿಸಿದ್ರೆ, ಅದರ ಸ್ಪ್ರೇ ಮಾಡಿಸಿದ್ರೆ ಅಂತ ನಿಮಗೆ ಅದ್ರದ್ದು ಬದಲು ಏನಾದರೂ ಗೊತ್ತಿತ್ತಂದ್ರೆ ಹೇಳ್ರಿ. ಮತ್ತು ಇಂಥ ಯೂಸ್ ಮಾಡೋದ್ರಿಂದ ಬೆಳೆಗೆ ಯಾವುದೇ ಥರದ ಹಾನಿ ಆಗೋದಿಲ್ಲ ಅಂಥೇಳಿ ರೈತಿಗೆ ಹೇಳ್ಬೇಕಾಗೈತೆ ರೀ. ಯಾಕಂತಂದ್ರೆ ಈಗ ನೋಡ್ಬೋದು ನೀವು, ಇಲ್ಲಿ ಯಾವಲ್ಲೂ ಕೂಡ ಉದ್ದ ಗಾಲಿ ಅದು ಹಾದ ಮಾಡಿ ಏನೂ ಬಾದಾಗಿಲ್ಲ ರೀ. ರೈತನ ತಲೆಯಾಗ ಏನು ಇರ್ತೈತಿ, ಅದು ಹೆಂಗಪ್ಪ ಏನು ಬೆಳೆ ಮ್ಯಾಗದು ಆಯ್ತಂದ್ರೆ ಏನು ವೇಸ್ಟ್ ಭಾಳ ಆಕೈತೇನೆ ಅಂತೇಳಿ ಇರ್ತೈತೆ ರೀ. ಅದ್ರ ಸಂಬಂಧ ಅವ್ರಿಗೂ ಒಟ್ಟು ಹೇಳ್ರಿ, ಯಾವುದೇ ಥರದ ಏನು ತೊಂದರೆ ಮಾಡಿಲ್ಲ ಅಂಥೇಳಿ. ಮತ್ತು ಇದು 5 ಎಕರೆ 6 ಎಕರೆ ಎಲ್ಲ 1 ಗಂಟೆ 2 ಗಂಟೆ ಒಳಗೆಲ್ಲ ಇದು ಔಷಧ ಹೊಡೆದ ಮುಗಿಸ್ಬಿಡ್ತೈತೆ ರೀ. ಮತ್ತು ಯಾವುದೇ ಥರದ ಹೆರಾಸ್ಮೆಂಟ್ ಇರೋಂಗಿಲ್ಲ ರೈತಗೆ. ಇವತ್ತು ಆಳುಗಳು ಬಂದಿಲ್ಲಪ್ಪ ಮಾಡಿಲ್ಲಪ್ಪ ಅಂಥೇಳಿ. ಮತ್ತು ಇಂಥವದು ನಿಮ್ಮ ಊರಾಗದು ಇದ್ದು ಅಂದ್ರೆ ಇದರಿಂದ ಯಾರಾದರೂ ಔಷಧ ಸ್ಪ್ರೇ ಮಾಡಿದ್ರಿ ಅಂದ್ರೆ ಹೇಳ್ರಿ. ನಿಮ್ಗೆ ಅದ್ರದ್ದು ಏನಾದರೂ ಉಪಯೋಗ ಅನಿಸಿತ್ತು ಏನಿಲ್ಲೋ ಅಂಥೇಳಿ. ಮತ್ತು ಎಕರೆಗೆ ಇವ್ರು ಹೆಂಗೆ ಏನು ಪಾಪ ಅವ್ರು ಬರೋದು ದೂರ ಇತ್ತಂದ್ರೆ ಅದ್ರ ಮ್ಯಾಗ ಬಾಡಿಗೆ ತೊಗೋತಾರೆ ನೋಡಿರಿ. ನಿಮ್ಗೆ ಅನುಕೂಲ ಆದ್ರೆ ಹೇಳ್ರಿ ಎಲ್ಲರಿಗೂ. ನಮಸ್ಕಾರ.